ಜನರ ಬದುಕು ಬೀದಿಗೆ ಬಿದ್ದರೂ ಕೂಡ ಶಾಸಕರಿಗೆ ಪಟ್ಟದ ಚಿಂತೆ ಯಾಕೆ? ಕೇವಲ ಅವರ ಪಟ್ಟವನ್ನ ಉಳಿಸ್ಕೊಳ್ಳಬೇಕು, ಸಚಿವರಾಗಬೇಕು. ಇದನ್ನ ಹೊರತುಪಡಿಸಿ ಜನರ ಪರವಾಗಿ ಯಾವಾಗ ಧ್ವನಿ ಎತ್ತಿದ್ದೀರಾ? ಜನರ ಬದುಕು ಬೀದಿಗೆ ಬಿದ್ದರೂ ಶಾಸಕರಿಗೆ ಪಟ್ಟದ ಚಿಂತೆ. ರಾಜ್ಯದ ಜನರ ಸಮಸ್ಯೆ ಬಗೆಹರಿಸೋ ಬದಲು ದೆಹಲಿ ಟೂರ್ ಮಾಡ್ತಾ ಇದ್ದಾರೆ. ಇಲ್ಲಿ ಗ್ಯಾಸ್ ಇಲ್ಲ, ನೀರಿಲ್ಲ, ಕೇಳೋರಿಲ್ಲ. ಇದ್ಯಾವುದು ಶಾಸಕರಿಗೆ ಕಾಣ್ತಾ ಇಲ್ವಾ? ರಾಜ್ಯದಲ್ಲಿ ಜಾನುವಾರುಗಳಿಗೆ ಮೇವಿಲ್ಲ, ಬಿರು ಬೇಸಿಗೆ ಕಾಲಿಟ್ಟಿದೆ, ನೀರು ಕೂಡ ಇಲ್ಲ. ಜನರ ಬದುಕು ಬೀದಿಗೆ ಬಿದ್ದಿದೆ. ರಾಜ್ಯದ ಜನರ ಸಮಸ್ಯೆ ಬಗೆಹರಿಸುವ ಬದಲು ದೆಹಲಿ ಟೂರ್ ಮಾಡ್ತಾ ಇದ್ದಾರೆ. ಗ್ಯಾಸ್ ಇಲ್ಲ, ನೀರಿಲ್ಲ, ಕೇಳೋಲ್ಲ. ಇದ್ಯಾವುದು ಕೂಡ ನಮ್ಮ ಶಾಸಕರಿಗೆ ಬೇಕಾಗಿಲ್ಲ. ನಮ್ಮ ಶಾಸಕರಿಗೆ ಬೇಕಾಗಿರೋದು ಕೇವಲ ಪಟ್ಟ ಅಂತಂದ್ರೆ ಸಚಿವ ಸ್ಥಾನ ಅಷ್ಟೇ ಬೇಕು. ಇನ್ಯಾವುದು ಕೂಡ ಬೇಕಾಗಿಲ್ಲ. ಜನರಿಂದ ಆಯ್ಕೆ ಆಗಿದ್ದೀವಿ ಅನ್ನೋದನ್ನ ನಮ್ಮ ಶಾಸಕರು ಮರ್ತಂತ ಕಾಣಿಸ್ತದೆ. ಜನರ ಕಷ್ಟಕ್ಕಿಂತ ಈ ಶಾಸಕರಿಗೆ ಮಂತ್ರಿಗಿರಿಯೇ ಹೆಚ್ಚಾಯ್ತಾ? ಹಾಗಾದ್ರೆ ಕ್ಷೇತ್ರ ಬಿಟ್ಟು ದೆಹಲಿ ಟೂರ್, ಜನರ ಗೋಳು ಕೇಳೋರು ಯಾರು? ಶಾಸಕರ ಅಧಿಕಾರ ದಾಹಕ್ಕೆ ಬಲಿಯಾಯಿತೆ ಜನಹಿತ. ಹಾಗಾದ್ರೆ ದೆಹಲಿಯಲ್ಲಿ ಠಿಕಾಣಿ ಹುಡಿ ಕ್ಷೇತ್ರವನ್ನ ಕತ್ತಲು ಮಾಡ್ತಾ ಇರೋದು ಯಾಕೆ? ಕ್ಷೇತ್ರದ ಜನರ ಹಿತಕ್ಕಿಂತ ಇವರಿಗೆ ಮಂತ್ರಿಗಿರಿಯೇ ಹೆಚ್ಚಾಯ್ತಾ? ಜನರ ಬದುಕು ಬೀದಿಗೆ ಬಿದ್ರೂ ಕೂಡ ನಮ್ಮ ಶಾಸಕರಿಗೆ ಮಾತ್ರ ಪಟ್ಟದ ಚಿಂತೆ. ಜನಸಾಮಾನ್ಯರ ಗೋಳು ಕೇಳೋದಕ್ಕೂ ಕೂಡ ಅವ್ರಿಗೆ ಪುರ್ಸೋತಿಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ ಏನು ಬೇಕು ಅಂದ್ರೆ ಈಗ ಸಚಿವ ಸ್ಥಾನ ಅಷ್ಟೇ ಸಾಕು ಅವ್ರಿಗೆ. ಜನರು ಏನ್ ಬೇಕಾರಾಗ್ಲಿ ಅವ್ರಿಗೇನಾಗಬೇಕು? ನೀವು ಗಮನಿಸ್ತಾ ಇರ್ಬೋದು ಕೆಲವೊಂದಿಷ್ಟು ವಿಜುವಲ್ಸ್ಗಳು. ನಿಜಕ್ಕೂ ಕೂಡ ಜನರು ನೀರು ಸಿಗ್ತಾ ಇಲ್ಲ, ಬೇಸಿಗೆ ಜಾಸ್ತಿ ಆಗ್ತಾ ಇದೆ. ಈ ಒಂದು ಬಿಸಿಲಿನ ತಾಪ ತಡೆಯೋದಕ್ಕೆ ಆಗ್ತಾ ಇಲ್ಲ. ಬಿಸಿಲಿನ ತಾಪ ಹೆಚ್ಚಾಗಿರೋದ್ರಿಂದ ಕುಡಿಯೋದಕ್ಕೆ ನೀರು ಬೇಕು. ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಕುಡಿಯೋದಕ್ಕೆ ನೀರಿಲ್ಲದೆ ಒದ್ದಾಡ್ತಾ ಇದ್ದಾರೆ. ಅಟ್ಲೀಸ್ಟ್ ನಮ್ಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡ್ಕೊಡಿ ಅಂತ ಮನವಿ ಮಾಡಿಕೊಟ್ರು ಕೂಡ ನಮ್ಮ ಶಾಸಕರು ರೆಸ್ಪಾನ್ಸ್ ಮಾಡಲ್ಲ. ಅದ್ಯಾವುದು ಕೂಡ ಬೇಕಾಗಿಲ್ಲ. ಮೇ ಬಿ ನಮ್ಮ ಶಾಸಕರು ಮರ್ತಿರ್ಬೇಕು, ನಾವು ಜನರಿಂದ ಆಯ್ಕೆ ಆಗಿದ್ದೀವಿ, ಜನರು ನಮ್ಮನ್ನ ಆಯ್ಕೆ ಮಾಡಿರೋದು, ಹಾಗಾಗಿ ಜನರ ಸೇವೆಯಲ್ಲಿ ನಾವು ನಿರತರಾಗಬೇಕು. ಜನರ ಸೇವೆ ಮಾಡಿದ್ರೆ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಗೆಲ್ಲಿಕ್ ಸಾಧ್ಯ ಆಗುತ್ತೆ. ಇಲ್ಲ ಜನರನ್ನೇ ನಿರ್ಲಕ್ಷ್ಯ ಮಾಡಿದ್ರೆ ನೆಕ್ಸ್ಟ್ ಎಲೆಕ್ಷನ್ ಗತಿ ಏನು? ಅಟ್ಲೀಸ್ಟ್ ನಿಮ್ಮ ಭವಿಷ್ಯ ರೂಪಿಸ್ಕೊಳ್ಬೇಕಂದ್ರೂ ಕೂಡ ನೀವು ಜನರ ಸೇವೆ ಮಾಡ್ಬೇಕಲ್ವಾ? ಕುಡಿಯೋ ನೀರಿಲ್ಲ, ಗ್ಯಾಸ್ ಸಮಸ್ಯೆ ಆಗ್ತಾ ಇದಾವೆ. ಕೆಲವೊಂದಿಷ್ಟು ಹಳ್ಳಿಗಳಲ್ಲಂತೂ ಮೂಲಭೂತ ಸೌಕರ್ಯಗಳೇ ಇಲ್ಲ. ನಮ್ಮ ಶಾಸಕರು ಹೋಗೋ ರಸ್ತೆ ಮಾತ್ರ ಎಷ್ಟು ಅಚ್ಚುಕಟ್ಟಾಗಿರುತ್ತೆ ಅಂತಂದ್ರೆ ಬಹಳ ಒಂದು ಸ್ವಚ್ಛವಾಗಿರುತ್ತೆ. ಆ ಒಂದು ರಸ್ತೆಯಲ್ಲಿ ಆರಾಮ್ಸೆ ಹೋಗ್ತಾರೆ, ನೈಸ್ ರೋಡ್ ತರ ಇರುತ್ತೆ ಅವ್ರು ಹೋಗೋ ರಸ್ತೆಗಳು. ಅದೇ ನಾವು ಜನಸಾಮಾನ್ಯರು ಓಡಾಡೋ ರಸ್ತೆಗಳು ಹೆಂಗಿರುತ್ತೆ ಹೇಳಿ? ಎಲ್ಲಿ ನೋಡಿದ್ರು ಕಲ್ಲು ಮುಳ್ಳು, ಅರ್ಧಂಬರ್ಧ ರಸ್ತೆಗಳಾಗಿರುತ್ತೆ. ಎಲ್ಲಿ ನೋಡಿದ್ರು ಗುಂಡಿಮಯ. ಯಾರ್ದಾರ ಜೀವ ಏನಾದ್ರೂ ಹೋದ್ರೆ ಅವ್ರಿಗೇನಾಗ್ಬೇಕಾಗಿಲ್ಲ ಶಾಸಕರಿಗೆ. ಇಲ್ಲಿ ಅಭಿವೃದ್ಧಿ ಕೆಲಸಗಳೇ ಕಾಣಿಸ್ತಾ ಇಲ್ಲ. ಅಭಿವೃದ್ಧಿ ಕೆಲಸಗಳಿಗೆ ಏನಾದ್ರು ಜನಸಾಮಾನ್ಯರು ಮಾರ್ಕ್ಸ್ ಕೊಡೋ ಅಂತಾರ ಏನಾದ್ರು ಇದ್ದಿದ್ರೆ 0 ಮಾರ್ಕ್ಸ್ ಕೊಡೋರು ನಿಮ್ಗೆ. ಹೋಗ್ ದೆಹಲಿಯಲ್ಲಿ ಕೂತಿದ್ದೀರಾ, ಜನರ ಗೋಳ್ ನಿಮ್ಗೆ ಯಾವ್ದು ಬೇಕಾಗಿಲ್ವಾ? ಜನರಿಂದ ಗೆದ್ದಿದ್ದು ಅನ್ನೋದಾದ್ರು ನಿಮ್ಗೆ ನೆನಪಿದ್ಯಾ? ನಿಮ್ಗೆ ಈಗ ಸಚಿವ ಸ್ಥಾನ ಬೇಕು, ಓಕೆ, ನೀವು ಕೆಲಸ ಮಾಡಿದ್ದೀರಾ, ಸಚಿವ ಸ್ಥಾನಕ್ಕೆ ಈಗ ಬೇಡಿಕೆ ಇಟ್ಟಿದ್ರೆ ಓಕೆ ಫೈನ್ ಅಂತ ಹೇಳಬಹುದು. ಅದು ಅಭಿವೃದ್ಧಿ ಕೆಲಸ ಎಲ್ಲಿ ಮಾಡಿದ್ದೀರಾ? ಸಚಿವ ಸ್ಥಾನ ಬೇಕು ಅಂತಂದ್ರೆ ಮೊದಲು ಜನರ ಸೇವೆ ಮಾಡಬೇಕು, ಅಭಿವೃದ್ಧಿ ಕೆಲಸಗಳನ್ನ ಮಾಡಬೇಕು, ನಿಮಗೆ ಕೊಟ್ಟಿರುವಂತಹ ಜವಾಬ್ದಾರಿಯನ್ನ ಸರಿಯಾಗಿ ನಿರ್ವಹಿಸಬೇಕು. ಅದನ್ನ ಹೊರತುಪಡಿಸಿ ನಾನು ಸಚಿವರಾಗಬೇಕು ಅಂತ ದೆಹಲಿಗೆ ಹೋಗಿ ಕೂತ್ರೆ ಇಲ್ಲಿರುವಂತಹ ನಿಮ್ಮನ್ನ ಗೆಲ್ಲಿಸಿರುವಂತಹ ಜನಸಾಮಾನ್ಯರ ಗತಿ ಏನಾಗಬೇಕು? ಅವ್ರಿಗೆ ಆಗ್ತಿರೋ ಸಮಸ್ಯೆಗಳು ನಿಮಗೆ ಬೇಕಾಗಿಲ್ಲ. ಅಟ್ಲೀಸ್ಟ್ ಜಾನುವಾರುಗಳಿಗೆ ಸರಿಯಾದ ಮೇವು ಸಿಗ್ತಾ ಇಲ್ಲ. ಆ ರೈತರ ಗೋಳಂತೂ ನಿಮಗೆ ಬೇಕಾಗೇ ಇಲ್ಲ. ರೈತರು ಏನಾದ್ರೆ ನಿಮಗೇನಾಗಬೇಕಾಗಿಲ್ಲ. ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತೀವಿ, ಆದ್ರೆ ರೈತ ಎಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ. ಒಬ್ರು ಶಾಸಕರು ಹೋಗಿ ರೈತನ ಸಮಸ್ಯೆಗಳೇನು, ಏನೆಲ್ಲ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದನಂತ ಯಾರಾದ್ರೂ ಒಬ್ರು ಶಾಸಕರು ಹೋಗಿ ಕೇಳಿದಾರಾ? ಅವ್ರಿಗೆ ಬೇಕಾಗಿಲ್ಲ ಇದು. ಅಟ್ಲೀಸ್ಟ್ ಈಗ ಅಲ್ಲಿ ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಆಗ್ತಾ ಇದೆ. ಯುದ್ಧ ಆಗ್ತಿರೋದ್ರಿಂದ ಎಷ್ಟರ ಮಟ್ಟಿಗೆ ಗ್ಯಾಸ್ ಸಮಸ್ಯೆಗಳಾಗ್ತಾ ಇದೆ. ಕಮರ್ಷಿಯಲ್ ಸಿಲಿಂಡರ್ ರೇಟ್ ಜಾಸ್ತಿ ಆಗಿದೆ. ಮನೆಗಳಲ್ಲಿ ಅಡುಗೆ ಮಾಡ್ಕೊಂಡು ತಿನ್ಲಿಕ್ಕೆ ಸಿಲಿಂಡರ್ಗಳಿಲ್ಲ. ಇದ್ಯಾವುದು ಅವ್ರ ಗಮನದಲ್ಲೇ ಇಲ್ಲ ಬಿಡಿ. ಅವ್ರಿಗೆ ಯಾವುದು ಬೇಕಾಗಿಲ್ಲ. ಅವ್ರಿಗೆ ಬೇಕಾಗಿರೋದು ಕೇವಲ ಸಚಿವ ಸ್ಥಾನ ಅಷ್ಟೇ. ಇನ್ನು ಆಟೋ ಚಾಲಕರಂತೂ ಪರದಾಡ್ ಹೋಗಿದ್ರು, ಈಗಲೂ ಕೂಡ ಪರದಾಡ್ತಿದ್ದಾರೆ. ಎಷ್ಟೋ ಜನ ಆಟೋ ನಂಬ್ಕೊಂಡಿರ್ತಾರೆ, ಜೀವನ ನಡೆಸ್ತಾ ಇರ್ತಾರೆ. ಈಗ ಮಕ್ಕಳು ಫೀಸ್ ಕಟ್ಟಬೇಕಾಗುತ್ತೆ, ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಸ್ಕೂಲ್ ಸ್ಟಾರ್ಟ್ ಆದಂತಹ ಸಂದರ್ಭದಲ್ಲಿ ಮೊದಲೇ ಅಡ್ಮಿಷನ್ ಮಾಡಿಸ್ಬೇಕು ಅಂದ್ರೆ ದುಡ್ಡು ಬೇಕು ಅಂತಂದ್ರೆ ಆಟೋ ಓಡಿಸ್ಬೇಕಂತಂದ್ರೆ ಗ್ಯಾಸ್ ಬೇಕು. ಗ್ಯಾಸ್ ಸಿಗ್ತಾ ಇಲ್ಲ. ಅದಕ್ಕೆ ಪರ್ಯಾಯ ವ್ಯವಸ್ಥೆ ಏನ್ ಮಾಡಿದ್ದೀರಾ? ಓಕೆ ಆಯ್ತು, ಬಿಸಿಲು ಹೆಚ್ಚಾಗ್ತಾ ಇದೆ, ಬೇಸಿಗೆ ಕಾಲ. ಪ್ರತಿ ವರ್ಷ ನೀವು ಗಮನಿಸಿ, ಈ ಒಂದು ಬೇಸಿಗೆ ಕಾಲ ಬಂತು ಅಂತಂದ್ರೆ ಎಲ್ಲಿ ನೋಡಿದ್ರು ಕೂಡ ಕುಡಿಯುವ ನೀರಿನ ಸಮಸ್ಯೆಗಳು. ಕುಡಿಯುವ ನೀರಿನ ಸಮಸ್ಯೆ ಯಾಕೆ ಉದ್ಭವ ಆಗುತ್ತೆ? ಕೆರೆಗಳಲ್ಲಿ ಹೂಳು ತುಂಬಿರುತ್ತೆ. ಆ ಒಂದು ಕೆರೆಗಳ ಹೂಳು ಎತ್ಸೋದಕ್ಕೆ ನಿಮ್ಗೆ ಸಮಯ ಇರೋದಿಲ್ಲ. ಮತ್ತೆ ಕೆರೆಗಳೇನಿದಾವೆ ಅದ್ರ ಪುನರುಜ್ಜೀವನ ಮಾಡ್ಲಿಕ್ಕೂ ಕೂಡ ನಿಮ್ಗೆ ಟೈಮ್ ಇರೋದಿಲ್ಲ. ದೆಹಲಿಗೆ ಹೋಗ್ಲಿಕ್ಕೆ ಮಾತ್ರ ನಿಮ್ಗೆ ಟೈಮ್ ಇದೆ ಬಿಡಿ. ಇಲ್ಲಿ ಜನರ ಸೇವೆ ಮಾಡ್ಲಿಕ್ಕೆ, ಜನರ ಸಮಸ್ಯೆಯನ್ನ ಕೇಳಲಿಕ್ಕೆ ನಿಮ್ಗೆ ಟೈಮ್ ಇರೋದಿಲ್ಲ. ಕಾಂಗ್ರೆಸ್ ಸರ್ಕಾರ ಒಟ್ಟು 136 ಸೀಟ್ಗಳನ್ನ ಪಡ್ಕೊಂಡಿತ್ತು. ಈಗ 134 ಸೀಟ್ಗಳಿದಾವೆ.
ಯಾಕೆಂತಂದ್ರೆ ದಾವಣಗೆರೆ ದಕ್ಷಿಣ ಆಗಿರಬಹುದು, ಬಾಗಲಕೋಟೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯವರು ನಿಧನ ಆದ ನಂತರ ಬೈ ಎಲೆಕ್ಷನ್ ಕೂಡ ಆಗಿದೆ. ರಿಸಲ್ಟ್ ಬಂದ ಮೇಲೆ ಗೊತ್ತಾಗುತ್ತೆ ಅಲ್ಲಿ ಏನಾಗಿದೆ. ಈಗ ಸದ್ಯಕ್ಕೆ ಯಾರು ಗೆಲುವನ್ನ ಸಾಧಿಸ್ತಾರೆ ಅನ್ನೋದು ಅದು ಸೆಕೆಂಡ್ರಿ. ಈಗ ಸದ್ಯಕ್ಕಂತೂ ಒಟ್ಟು 134 ಸೀಟ್ಗಳಿದಾವಲ್ವಾ? ಈ 134 ಶಾಸಕರು ಏನ್ ಮಾಡ್ತಾ ಇದ್ದೀರಾ? ನಿಮಗೆ ಕೇವಲ ಮಂತ್ರಿಗಿರಿ ಬೇಕಷ್ಟೇ, ಅಭಿವೃದ್ಧಿ ಕೆಲಸಗಳು ಮಾತ್ರ ನಿಮಗೆ ಅವಶ್ಯಕತೆ ಇಲ್ಲ. ಅಟ್ಲೀಸ್ಟ್ ನೀವು ಶಾಸಕರಾದ ನಂತರ ಏನಾದ್ರೂ ಹೋಗಿ ನಿಮ್ಗೆ ಏನ್ ಸಮಸ್ಯೆ ಆಗ್ತಾ ಇದೆ, ನಿಮ್ಗೆಲ್ಲ ಏನು ಪ್ರಾಬ್ಲಮ್ಸ್ ಇದೆ, ಎಲ್ಲವೂ ಕೂಡ ಸರಿಯಾಗಿದ್ಯಾ ಅಂತ ಒಬ್ಬ ಜನಸಾಮಾನ್ಯರನ್ನ ಹೋಗಿ ಮಾತನಾಡಿಸುವಂತ ಪ್ರಯತ್ನ ಮಾಡಿದ್ದೀರಾ? ಎಲೆಕ್ಷನ್ ಬಂದ ತಕ್ಷಣ ನಿಮಗೆ ಜನಸಾಮಾನ್ಯರು ನೆನಪಾಗ್ತಾರೆ. ಹೋಗಿ ಕೇಳ್ತೀರಾ, ಅಕ್ಕ ಒಂದು ವೋಟ್ ಹಾಕ್ಬಿಡು, ಅಣ್ಣ ವೋಟ್ ಹಾಕ್ಬಿಡು ಅಂತ ಕೇಳ್ತಿರಲ್ಲ. ಈಗ ಹೋಗಿ ಕೇಳಿ ಏನ್ ಸಮಸ್ಯೆ ಇದೆ ನಿಮ್ಗೆ ಅಂತ. ಜನರು ಲಿಸ್ಟ್ ರೆಡಿ ಮಾಡ್ಕೊಂಡಿರ್ತಾರೆ ಸಮಸ್ಯೆಗಳನ್ನ ಹೇಳಲಿಕ್ಕೆ. ಅವ್ರು ನಿಮ್ಮನ್ನ ಯಾಕೆ ಗೆಲ್ಲಿಸ್ತಾರೆ ಅಂತಂದ್ರೆ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಅಟ್ಲೀಸ್ಟ್ ಇವ್ರು ಗೆದ್ದು ಬಂದ್ರೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗುತ್ತೆ, ನಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೆ, ನಮ್ಮ ಜೀವನ ಕೂಡ ಅಭಿವೃದ್ಧಿ ಆಗುತ್ತೆ. ಯಾಕೆಂತಂದ್ರೆ ಒಂದು ಹಳ್ಳಿ ಅಭಿವೃದ್ಧಿ ಆದ್ರೆ ಆ ಒಂದು ಜಿಲ್ಲೆಯ ಅಭಿವೃದ್ಧಿ ಆಗುತ್ತೆ. ಅದೆಲ್ಲವನ್ನು ಕೂಡ ಯೋಚನೆ ಮಾಡಿ ಜನರು ವೋಟ್ ಹಾಕೋದು. ಆದ್ರೆ ಆ ಒಂದು ವೋಟ್ ಹಾಕಿದ ತಕ್ಕಂತೆ ಶಾಸಕರು ಕೆಲಸ ಮಾಡಿಲ್ಲ ಅಂತಂದ್ರೆ ಏನಾಗ್ಬೇಕು ಜನಸಾಮಾನ್ಯರ ಪಾಡು? ಪ್ರತಿಯೊಬ್ಬರಿಗೂ ಕೂಡ ಈಗ ಸಮಸ್ಯೆ ಎಲ್ಲಿ ನೋಡಿದ್ರು ಕೂಡ ಪ್ರಾಬ್ಲಮ್ಸೇ ಹೆಚ್ಚಾಗ್ತಾ ಇದೆ. ಆದ್ರೆ ಪ್ರಾಬ್ಲಮ್ಸ್ಗೆ ಪರಿಹಾರ ಮಾತ್ರ ಸಿಗ್ತಾ ಇಲ್ಲ. ಓಕೆ, ಇನ್ನು ಮಳೆಗಾಲ ಶುರು ಆಗುತ್ತೆ ಅನ್ಕೊಳ್ಳಿ, ಬೇಸಿಗೆ ಮುಗಿದಾದ್ಮೇಲೆ ಮಳೆಗಾಲ ಶುರು ಆಗುತ್ತೆ. ಮಳೆಗಾಲ ಶುರು ಆಗೋದಕ್ಕೆ ಮೊದಲು ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ದೀರಾ ನೀವು? ಎಲ್ಲಂದ್ರಲ್ಲಿ ನೀರು ನಿಲ್ಲತ್ತೆ. ನಾ ಬೆಂಗಳೂರೇ ತಗೊಳ್ಳಿ, ಮಳೆಗಾಲ ಏನಾದ್ರು ಶುರು ಆಯ್ತು ಅಂತಂದ್ರೆ ರಸ್ತೆಯಲ್ಲಿ ಓಡಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ಹಳ್ಳಿಗಳಲ್ಲಂತೂ ರಸ್ತೆ ಕಂಪ್ಲೀಟ್ ಹೆಸರುಮಯ ಆಗಿರುತ್ತೆ. ಯಾರು ಬಿದ್ರು ಯಾರು ಹೇಳಂಗಿಲ್ಲ ಕೇಳಂಗಿಲ್ಲ ಅಂತಹ ಪರಿಸ್ಥಿತಿಗಳಿದ್ದಾವೆ ಹಳ್ಳಿಗಳಲ್ಲಿ. ಆ ರಸ್ತೆ ಸರಿ ಮಾಡಿದ್ದೀರಾ? ಅಟ್ಲೀಸ್ಟ್ ಬೆಂಗಳೂರಲ್ಲಿ ಗುಂಡಿ ಮುಚ್ಚೋ ಕೆಲಸ ಏನಾದ್ರು ಮಾಡಿದ್ದೀರಾ? ರಸ್ತೆಗಳಲ್ಲಿರುವಂತಹ ಗುಂಡಿಗಳನ್ನ ಅದ್ಯಾವುದು ಕೂಡ ಬೇಕಾಗಿಲ್ಲ. ನೀವು ಗಮನಿಸ್ತಾ ಇರೋದು ಸ್ಕ್ರೀನ್ ಮೇಲೆ ಒಂದು ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಪ್ರತಿಯೊಬ್ರು ಕೂಡ ಕರೆ ಮಾಡೋದಕ್ಕೆ ಅವಕಾಶ ಇರುತ್ತೆ. ಕರೆ ಮಾಡಿ ನಿಮ್ಮ ಕ್ಷೇತ್ರದಲ್ಲಿ ಶಾಸಕರು ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ, ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡಿದ್ದಾರೆ, ಯಾಕೆಂತಂದ್ರೆ ನಿಮ್ಮ ನಾಯಕರು, ನೀವು ಆಯ್ಕೆ ಮಾಡಿರುವಂತ ನಾಯಕರು, ನಿಮ್ಮಿಂದ ಗೆದ್ದಿರುವಂತ ನಾಯಕರು ನಿಮ್ಮ ಕ್ಷೇತ್ರ ಅಭಿವೃದ್ಧಿಗೆ ಎಷ್ಟೆಲ್ಲಾ ಕಷ್ಟಪಟ್ಟಿದ್ದಾರೆ ಅಂತ ನೀವು ಮುಕ್ತವಾಗಿ ಮಾತನಾಡ್ಕೊಳ್ಬಹುದು. ಕರೆ ಮಾಡಿ ಮಾತನಾಡೋದಕ್ಕೆ ಅವಕಾಶ ಇರುತ್ತೆ. ಇನ್ನು ನಿಮ್ಮ ಏನು ಶಾಸಕರಿದ್ದಾರೆ, ಶಾಸಕರ ಒಂದು ಆಡಳಿತ ವೈಖರಿ ಬಗ್ಗೆಯೂ ಕೂಡ ನೀವು ಇವತ್ತು ಮಾತನಾಡ್ಲಿಕ್ಕೆ ನಿಮ್ಮ ಫ್ರೀಡಮ್ ಟಿವಿ ಮುಕ್ತವಾಗಿ ಪ್ರತಿಯೊಬ್ಬರಿಗೂ ಕೂಡ ಅವಕಾಶವನ್ನ ಕಲ್ಪಿಸ್ಕೊಡ್ತಾ ಇದೆ. ಇನ್ನು ಶಾಸಕರು ಸಾಕಷ್ಟು ಪ್ರಶ್ನೆಗಳಿದ್ದಾವೆ. ಶಾಸಕರು ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು. ಜನಸಾಮಾನ್ಯರಿಗೆ ಏನು ಸಮಸ್ಯೆ ಆದ್ರೂ ನಿಮಗೆ ಬೇಕಾಗಿಲ್ವಾ? ಕೇವಲ ನಿಮಗೆ ದೆಹಲಿ ಟೂರ್ ಬೇಕು, ನಿಮಗೆ ಸಚಿವ ಸ್ಥಾನ ಬೇಕು. ನಾನು 2-3 ಬಾರಿ ಶಾಸಕ ಆಗಿದ್ದೀನಿ, ನನ್ಗೆ ಹಂಗಾಗಿ ನೀವು ಸಚಿವ ಸ್ಥಾನವನ್ನ ಕೊಡಿ ಅಂತ ಹೋಗಿ ಮನವಿ ಮಾಡ್ತಾ ಇದ್ದೀರಲ್ಲ. ಜನರ ಸಮಸ್ಯೆ ಬಗೆಹರಿಸಿದ್ದೀರಾ? ನಿಮ್ಮ ಕ್ಷೇತ್ರ ಅಭಿವೃದ್ಧಿ ಮಾಡಿದ್ದೀರಾ? ಒಂದು ವೇಳೆ ಕ್ಷೇತ್ರ ಅಭಿವೃದ್ಧಿ ಮಾಡಿ ಅಂತಂದ್ರೆ ನಮಗೆ ಅನುದಾನ ಸಿಕ್ಕಿಲ್ಲ, ಇದೊಂದು ರೀಸನ್ ಹೇಳ್ತೀರಾ. ಅನುದಾನ ಹೊರತುಪಡಿಸಿ ಜನಸಾಮಾನ್ಯರ ಬಳಿ ಹೋಗಿ ಯಾವಾಗ ಪ್ರಶ್ನೆ ಮಾಡಿದ್ದೀರಾ ಏನ್ ಸಮಸ್ಯೆ ಆಗಿದೆ ಅಂತ? ರಸ್ತೆ ಸಮಸ್ಯೆ ಇದಾವೆ, ಮೂಲಭೂತ ಸೌಕರ್ಯಗಳಿಲ್ಲ. ಮತ್ತೆ ನಿಮ್ಮ ಏನು ಜಿಲ್ಲೆಗಳಲ್ಲಿ ಬರುತ್ತೆ ಕೆಲವೊಂದಿಷ್ಟು ಸರ್ಕಾರಿ ಶಾಲೆ ಆಗಿರಬಹುದು, ಸರ್ಕಾರಿ ಆಸ್ಪತ್ರೆಗಳಾಗಿರಬಹುದು, ಎಲ್ಲಾ ಕಡೆಯೂ ಕೂಡ ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ. ಅಟ್ಲೀಸ್ಟ್ ಒಂದು ಗೌರ್ಮೆಂಟ್ ಸ್ಕೂಲ್ ಇಂಪ್ರೂವ್ ಮಾಡಲಿಕ್ಕೂ ನಿಮ್ಗೆ ಸಾಧ್ಯ ಆಗ್ತಾ ಇಲ್ಲ. ಹಾಸ್ಪಿಟಲ್ ಪ್ರತಿಯೊಬ್ಬರಿಗೂ ಕೂಡ ಮೂಲಭೂತವಾಗಿ ಬೇಕಾಗಿರುವಂತದ್ದು. ಅಂತಂದ್ರೆ ಜಿಲ್ಲಾ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಜನರು ಹೆದರ್ಕೊಳ್ತಾರೆ, ಹೆಂಗಪ್ಪ ನಾವು ಜಿಲ್ಲಾ ಆಸ್ಪತ್ರೆಗೆ ಹೋಗೋದು ಅಂತ ಯೋಚನೆ ಮಾಡೋ ಪರಿಸ್ಥಿತಿಯಲ್ಲಿದ್ದಾರೆ. ಅಂಥದ್ರಲ್ಲಿ ಜಿಲ್ಲಾ ಆಸ್ಪತ್ರೆ ಇಂಪ್ರೂವ್ ಮಾಡ್ಲಿಕ್ಕೆ ನಿಮ್ಗೆ ಸಾಧ್ಯ ಆಗ್ಲಿಲ್ಲ. ಕುಡಿಯೋ ನೀರಿನ ವ್ಯವಸ್ಥೆ ಕಲ್ಪಿಸ್ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಜನರಿಗೆ ಬೇಕಾದ ಮೂಲ ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ನಿಮ್ ಕೈಲಿ ಸಾಧ್ಯ ಆಗ್ತಾ ಇಲ್ಲ. ಸಿಲಿಂಡರ್ ಸಮಸ್ಯೆಗಳಾಗ್ತಾ ಇದೆ. ಪರ್ಯಾಯ ವ್ಯವಸ್ಥೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ಲಿಕ್ಕೆ ನಿಮ್ ಕೈಲಿ ಸಾಧ್ಯ ಆಗ್ತಾ ಇಲ್ಲ. ಕ್ಷೇತ್ರದ ಜನತೆಯನ್ನ ಕತ್ತಲ್ ದೂಡಿದ್ದೀರಾ ಅಷ್ಟೇ. ನಿಮ್ಗೆ ಓಟ್ ಹಾಕಿ ಗೆಲ್ಸಿದ್ರಲ್ಲ, ಅವ್ರು ಯೋಚನೆ ಮಾಡ್ಬೇಕೀಗ, ನಾನು ಯಾಕೆ ಇವ್ರಿಗೆ ಓಟ್ ಹಾಕ್ತೆ, ಯಾಕೆ ಗೆಲ್ಲಿಸ್ತೆ ಇವ್ರನ್ನ ಅಂತ ಅವ್ರು ಯೋಚನೆ ಮಾಡ್ಬೇಕು. ಅಂತಹ ಪರಿಸ್ಥಿತಿಯನ್ನ ನೀವು ನಿರ್ಮಾಣ ಮಾಡ್ತಾ ಇದ್ದೀರಾ. ಜನರ ಬದುಕು ಬೀದಿಗೆ ಬಿದ್ದರೂ ಕೂಡ ಯಾವ ಶಾಸಕರಿಗೂ ಕೂಡ ಇದು ಅವಶ್ಯಕತೆ ಇಲ್ಲ, ಯಾರಿಗೂ ಕೂಡ ಬೇಕಾಗಿಲ್ಲ. ನಿಮಗಾಗ್ತಾ ಇರೋ ಸಮಸ್ಯೆ ಏನು ಅಂತ ಅಂದ್ರೆ, ಈಗ ಸದ್ಯಕ್ಕಂತೂ ಕಾಂಗ್ರೆಸ್ ಪಾಳ್ಯದಲ್ಲಿ ಕೇವಲ ಈ ಒಂದು ಸಂಪುಟ ಪುನರಚನೆ ವಿಚಾರ ಅಷ್ಟೇ ಚರ್ಚೆ ಆಗ್ತಾ ಇದೆ. ಸಚಿವ ಸಂಪುಟ ಪುನರಚನೆ ಆಗ್ಬೇಕು, ನಾವು ಆಕಾಂಕ್ಷಿಗಳಾಗಿದ್ದೀವಿ, ನಮಗೆ ಸೀಟ್, ನಮ್ಗೂ ಈಗ ಸಚಿವ ಸ್ಥಾನವನ್ನ ಕೊಡಬೇಕು. ಹಂಗಾಗಿ ಹೈಕಮಾಂಡ್ ಭೇಟಿ ಮಾಡ್ಲಿಕ್ಕೆ ಹೋಗಿದ್ರ, ಅದೇ ನಮ್ಮ ಕ್ಷೇತ್ರದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಪರಿಹಾರ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಸ್ವಲ್ಪ ಅನುದಾನವನ್ನ ಸ್ವಲ್ಪ ಮಂಜೂರು ಮಾಡಿಸ್ಕೊಡಿ ಅಥವಾ ಅನುದಾನವನ್ನ ಕೊಡ್ಸಿ ಅಂತ ಯಾವತ್ತಾದ್ರೂ ಹೈಕಮಾಂಡ್ ಬಳಿ ಹೋಗಿ ಮನವಿ ಮಾಡ್ಕೊಂಡಿದ್ದೀರಾ ನೀವು? ಯಾರು ಮಾಡ್ಕೊಂಡಿಲ್ಲ. ಯಾಕೆಂದ್ರೆ ನಿಮ್ಗೆ ಯಾರಿಗೂ ಬೇಕಾಗಿಲ್ಲ. ನಿಮಗೆ ನಿಮ್ಮ ವೈಯಕ್ತಿಕ ವರ್ಚಸ್ಸು ಹೆಚ್ಚಿಗೆ ಆಗಬೇಕು, ನಿಮ್ಮ ವೈಯಕ್ತಿಕ ಅಭಿವೃದ್ಧಿ ಆಗಬೇಕು, ಅಷ್ಟೇ ನಿಮಗೆ ಬೇಕಾಗಿರೋದು. ಜನರ ಹಿತಾಸಕ್ತಿ ಕಾಪಾಡೋದು ಯಾವುದು ಕೂಡ ನಿಮ್ಮ ಮನಸ್ಸಿನಲ್ಲಿ ಇಲ್ಲ ಅನ್ಸುತ್ತೆ. ಇದು ಯಾವುದು ಕೂಡ ನಾವು ಪ್ರಶ್ನೆ ಮಾಡ್ತಾ ಇಲ್ಲ, ಜನಸಾಮಾನ್ಯರೇ ಪ್ರಶ್ನೆ ಮಾಡ್ತಿದ್ದಾರೆ.